ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ, ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ. ಮನೆಯಲ್ಲಿ ಯಾವ ರೀತಿ ಈಸಿಯಾಗಿ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಮನೇಲಿ ಮಾಡ್ಕೊಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನೀವು ಮನೇಲಿ ಮಾಡಿ ಟೇಸ್ಟ್ ವೈಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಮೊದಲಿಗೆ ನಾನು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದು 10 ಮೆಣಸಿನ್ಕಾಯಿ ಹಾಕ್ಕೊತೀನಿ. ಹಸಿರು ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಶುಂಠಿ ಬೇಕಾದರೂ ಹಾಕ್ಕೊಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಆಪ್ಷನಲ್ ನಿಮಗೆ. ನಾನು ಹಾಕ್ಕೊಂಡಿಲ್ಲ, ಬಟ್ ನಮ್ಮ ಮನೇಲಿ ಇರಲಿಲ್ಲ, ಸೊ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ನೆಕ್ಸ್ಟು ಇಲ್ಲಿ ನಾನು 10 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಪೇಸ್ಟ್ ಮಾಡಿ ನೀಟಾಗೆ. ಈ ರೀತಿ ಪೇಸ್ಟ್ ಆಗಬೇಕು. ನೆಕ್ಸ್ಟ್ ನಾನಿಲ್ಲಿ ನೀರು ಕಾಯಿಗೆ ಇಕ್ತೀನಿ. ನಿಮಗೆ ರವೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನೀವಿಲ್ಲಿ ನಾನು ಅಳತೆ ಏನು ತೊಗೊಂಡಿಲ್ಲ, ಆ್ಯಕ್ಚುಲಿ ನನಗೆ ಗೊತ್ತು, ಸೊ ಹಾಗಾಗಿ ನಾನು ಇಷ್ಟು ಇಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಸಾಕು, ಜಾಸ್ತಿ ಈರುಳ್ಳಿ ಆದರೆ ತಿನ್ನೋಕ್ಕಾಗಲ್ಲ, ಬರೀ ಈರುಳ್ಳಿನೇ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಇದನ್ನು ನೀಟಾಗಿ ಹೆಚ್ಕೊತೀನಿ. ಉದ್ದುದ್ದಕ್ಕೆ ಹೆಚ್ಕೊತೀನಿ ನಾನು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಕೊಳ್ಳಿ. ನಾನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕರ್ಬೇವಿನ ಸೊಪ್ಪು ಹಾಕ್ತೀನಿ. ನಮ್ಮ ಮನೆ ಹತ್ರನೇ ಬೆಳೆದಿರೋದು, ಸೊ ಹಾಗಾಗಿ ನಾವೇನು ಥರ ಅವಶ್ಯಕತೆ ಇಲ್ಲ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದು ಕಾಯಿಲಿ ಒಂದು ಸ್ವಲ್ಪ ನೆನ್ನೆ ರವೆ ಹುರ್ಕೊಂಡಿದ್ದೆ. ತಕ್ಷಣಕ್ಕೆ ಮಾಡೋಕ್ಕಾಗಲ್ವಲ್ಲ, ಸೊ ಹಾಗಾಗಿ ರವೆ ನೆನ್ನೆನೇ ಹುರ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದೇ ಬಾಣಲಿಯಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು 6-7 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸಾಸಿವೆ ಹಾಕ್ಕೊತೀನಿ. ಅದು ಸಿಡಿಬೇಕು, ಅದು ನೀಟಾಗೆ ಸಿಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪನೇ ಹಾಕ್ಕೊತೀನಿ. ನನಗೇನು ಜಾಸ್ತಿ ಇಷ್ಟ ಆಗಲ್ಲ, ಸೊ ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಅದು ಗೋಲ್ಡನ್ ಕಲರ್ ಬರೋ ಅಷ್ಟು ನೀವು ಫ್ರೈ ಮಾಡ್ಕೊಬೇಕು ನೀಟಾಗೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಈ ಕಲರ್ ಬಂದರೆ ಸಾಕು, ಜಾಸ್ತಿ ಸೀಸ್ಬೇಡ್ರಿ, ಟೇಸ್ಟ್ ಚೆನ್ನಾಗಿರಲ್ಲ. ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊತೀನಿ. 2 ಮಿಕ್ಸಲ್ಲೇ ಹಾಕ್ಕೊತೀನಿ. ನಾನು ಖಾರ ಬೇಕಾಗಿಲ್ಲ, ನಾನು ಖಾರ ಇವನ್ನೆಲ್ಲ ಫ್ರೈ ಮಾಡಾದ್ಮೇಲೆ ನಾನು ಹಾಕ್ಕೊತೀನಿ, ಯಾಕೆಂದರೆ ನಮಗೆ ಜಾಸ್ತಿ ಖಾರ ಬೇಡ. ಸೊ ಹಾಗಾಗಿ ನಾನು ಒಂಚೂರು ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ನಾನು ಹಾಕ್ಕೊತೀನಿ. ನಿಮಗೆ ಖಾರ ಬೇಕು, ನಾವು ರುಬ್ಬಿರೋಷ್ಟು ಖಾರ ಬೇಕು ಅಂತ ಅಂದರೆ ನೀವು ಎಣ್ಣೆ ಒಳಗೆ ಹಾಕ್ಬೋದು. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಾದ್ಮೇಲೆ ಹಾಕ್ಬೋದು ನೀವು. ಖಾರ ಚೆನ್ನಾಗಿ ಕೊಡುತ್ತೆ. ನಾನಿಲ್ಲಿ ಇವಾಗ ಹಾಕ್ಕೊತೀನಿ. ನಾನು ಇವಾಗ ಪೇಸ್ಟ್ ಹಾಕ್ಕೊತೀನಿ. ನೀಟಾಗಿ ಫ್ರೈ ಮಾಡಬೇಕು. ಹಾಕ್ಕೊಂಡಾದ್ಮೇಲೆ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಅದರಲ್ಲಿ ಇನ್ನೂ ಇತ್ತು, ಸೊ ಹಾಗಾಗಿ ನಾನು ಲಾಸ್ಟಿಗೆ ನೀರು ಮಿಕ್ಸ್ ಮಾಡ್ಕೊಂಡು ನಾನು ಹಾಕ್ಕೊತೀನಿ. ನಾನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ ಯಾವುದೂ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿನೂ, ಲೈಟ್ ಗೋಲ್ಡನ್ ಕಲರು. ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊತೀನಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಜೀರ್ಣನೂ ಸಹ ಆಗುತ್ತೆ ನೀಟಾಗೆ. ಹೀಟ್ ರವೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ರವೆ ಹೀಟು, ಸೊ ಹಾಗಾಗಿ ನೀವು ಜೀರಿಗೆ ಹಾಕ್ಕೊಂಡ್ರೆ ನಿಮಗೆ ಹೀಟ್ ಅಂತ ಅನಿಸಲ್ಲ, ಒಂಚೂರು ತಂಪು ಅಂತ ಅನಿಸುತ್ತೆ, ಜೀರ್ಣ ಚೆನ್ನಾಗಾಗುತ್ತೆ. ನೆಕ್ಸ್ಟು ಇಲ್ಲಿ ನಾನಿಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ನಲ್ಲ, ಸೊ ಅದು ಕಾಯ್ದಿದೆ ಸಾಕಿಷ್ಟು. ಆಮೇಲೆ ಕುದಿಸ್ತೀವಲ್ಲ, ಸೊ ಹಾಗಾಗಿ ನಾನು ಇವಾಗ ನೀರು ಹಾಕ್ಕೊತೀನಿ. ಇದಕ್ಕೆ ಅಷ್ಟು ಹಾಕ್ಕೊತೀನಿ ನಾನು. ಒಂದು 4 ಮೆಂಬರ್ಸಿಗೆ ಆಗುತ್ತೆ ಉಪ್ಪಿಟ್ಟು. ನಾನು ಮಾಡ್ತಿರೋದು 4 ಮೆಂಬರ್ಸ್ಗೆ ಆಗೋಷ್ಟು ಮಾಡ್ತೀನಿ, ಒಂಚೂರು ಎಕ್ಸ್ಟ್ರಾನೇ ಮಾಡ್ತೀನಿ. ಅಕಸ್ಮಾತ್ ಯಾರಾದರೂ ಬಂದರೆ ಇಲ್ಲ ಅಂತ ಅನ್ಸ್ಕೊಳೋದಕ್ಕಿಂತ ಇದ್ದರೆ ಬೆಟರ್ ಅಲ್ವ. ಒಂಚೂರು ಜಾಸ್ತಿ ಮಾಡಿದ್ರೆ ಏನೂ ಆಗಲ್ವಲ್ಲ, ಮಧ್ಯಾಹ್ನ ತಿನ್ಬೋದು. ಸೊ ಹಾಗಾಗಿ ನಾನು ಒಂಚೂರು ಜಾಸ್ತಿನೇ ಮಾಡ್ತೀನಿ. ಬೆಳಗ್ಗೆ ತಿಂಡಿ ಮಾತ್ರ. ನಮ್ಮ ಮನೆಗೆ ಆ್ಯಕ್ಚುಲಿ ಬರ್ತಾನೆ ಇರ್ತಾರೆ ಆವಾಗವಾಗ ಗೆಸ್ಟ್ಗಳು, ಸೊ ಹಾಗಾಗಿ ಒಂಚೂರು ಜಾಸ್ತಿ ಮಾಡಿರ್ತೀನಿ ನಾನು.
ನೆಕ್ಸ್ಟ್ ಇಲ್ಲಿ ನಾನು ಲೋ ಫ್ಲೇಮಲ್ಲಿ ಇಕ್ಕಿ ಕುದಿಸ್ತೀನಿ. ಅದನ್ನು ನೀಟಾಗಿ ಕುದಿಬೇಕು ಅದೊಂಚೂರು, ಅಂದರೆ ಕುದ್ರೆ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ಮೇಲೆ ಕುದಿಸ್ತೀನಿ. ಸಾರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಇಲ್ಲಿ. ನೀವು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಹಾಕ್ತೆ ಅಂತ ಅದನ್ನು ನೋಡ್ಕೊಂಡು ಹಾಕ್ಕೊಂಬೇಡಿ. ನಿಮಗೆ ಎಷ್ಟು ಟೇಸ್ಟ್ ವೈಸ್ ಹೆಂಗಿರಬೇಕೋ ಅದನ್ನು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನೀಟಾಗಿ ಇವಾಗ ಮಿಕ್ಸ್ ಮಾಡಾದ್ಮೇಲೆ ಕುದಿಯೋಕೆ ಇಕ್ತೀನಿ ನಾನು. ಒಂದು ಸ್ವಲ್ಪ ಹೊತ್ತು ಕುದಿಬೇಕದು. ಚೆನ್ನಾಗಿ ಕುದ್ರೆ ಕಲ್ಲುಪ್ಪೆಲ್ಲ ಮೆಲ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕುದ್ದಾದಮೇಲೆ ನಾನಿಲ್ಲಿ ರವೆ ಹಾಕ್ಕೊಳ್ತಾ ಇದ್ದೀನಿ. ರವೆ ನಿಧಾನಕ್ಕೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಬೇಕು, ಇಲ್ಲ ಗಂಟಾಗೋ ಚಾನ್ಸಸ್ ಇರುತ್ತೆ. ಗಂಟಾಗಿಬಿಡುತ್ತೆ ರವೆ, ಅಂದರೆ ನೀವು ಹಾಕ್ತಾನೆ ಹಿಂಗೆ ತಿರುಗಬೇಕು. ನೀವು ಎಷ್ಟು ಹಾಕ್ತಿರೋ ಅಲ್ಲಿವರೆಗೂ ತಿರುಗ್ತಾನೆ ಇರಬೇಕು. ಅದನ್ನು ಬಿಟ್ಟರೆ ಮಾತ್ರ ಗಂಟಾಗಿಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಆ್ಯಕ್ಚುಲಿ ನನಗೆ ಎಷ್ಟು ಬೇಕೋ ಅಷ್ಟು ಹುರ್ಕೊಂಡು ಇಟ್ಕೊಂಡಿದ್ದೆ ನೆನ್ನೆ. ಸೊ ಹಾಗಾಗಿ ನಾನು ಫುಲ್ ಹಾಕ್ಕೊತೀನಿ. ನಾನು ನಿಧಾನಕ್ಕೆ ಬಿಟ್ರಿ ಚೆನ್ನಾಗಿರುತ್ತೆ. ಈ ರೀತಿ ಕಾಣಿಸುತ್ತೆ ನೋಡ್ರಿ. ಆ್ಯಕ್ಚುಲಿ ನನಗೆ ತೆಳ್ಳಗಿದ್ರೇ ಟೇಸ್ಟ್ ಇಷ್ಟ, ಬಟ್ ಅದು ಗಟ್ಟಿಗಿದ್ರೆ ತಿನ್ನೋಕ್ಕಾಗಲ್ಲ. ಈ ಥರ ತೆಳ್ಳಗಿದ್ರೆ ಇನ್ನು ಅಂದರೆ ಆಮೇಲೆ ಅದು ಗಟ್ಟಿ ಆಗುತ್ತೆ. ಇಲ್ಲಿ ಕಲಿಸ್ತಿರ್ಬೇಕಾದ್ರೆ ಹಂಗೆ ಕಾಣಿಸುತ್ತೆ ಅಷ್ಟೇ ನಿಮಗೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಜಾಸ್ತಿ ನೀವು ರವೆ ಹಾಕ್ಕೊಂಡ್ರೆ ಫುಲ್ ಗಟ್ಟಿ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ, ಗಂಟ್ಲಲ್ಲಿ ಸಿಗಾಕೋಣೋ ಥರ. ಸೊ ಇಷ್ಟಿದ್ರೆ ಸಾಕು. ಆಮೇಲೆ ಗಟ್ಟಿಗಾದ್ಮೇಲೆ ನಾರ್ಮಲ್ ರೀತಿ ಬರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಚೆನ್ನಾಗಿದೆ. ನೋಡಿರಿ, ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಉಪ್ಪಿಟ್ಟು. ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವು ಮನೇಲಿ ಮಾಡ್ಕೊಬೋದು. ನಾನು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ನೆಕ್ಸ್ಟು ನಾನಿಲ್ಲಿ ಕೊತ್ತಂಬರಿ ಹಾಕ್ಕೊತೀನಿ. ಇದು ಕಂಪ್ಲೀಟ್ ಆಗಿದೆ. ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಮುಚ್ಚಿಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತು ಆ ಹಬೆಯಲ್ಲಿ ಬೇಯಬೇಕದು. ಬೇಯಿದ್ರೆ ಅದು ರವೆ ಎಲ್ಲ ಹಸಿ ಹೊಡಿಯಲ್ಲ. ಆ್ಯಕ್ಚುಲಿ ನಾವು ಹುರಿದಿರೋದ್ರಿಂದ ಆ ಥರ ಟೇಸ್ಟ್ ಇರಲ್ಲ, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಯಾವ ರೀತಿ ಮನೇಲಿ ಮಾಡ್ಕೊಳೋದು ಹೋಟೆಲ್ ಸ್ಟೈಲಿಯಲ್ಲಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ನಾನಿಲ್ಲಿ ಹಾಕ್ಕೊಂಡು ಬಂದಿದ್ದೀನಿ ಟೇಸ್ಟ್ ಹೆಂಗಿದೆ ಅಂತ ಹೇಳೋಕ್ಕೆ ಅಂತ ಬನ್ನಿ ನೋಡೋಣ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೂಪರಾಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿಂದ್ರಿ ಅಂತ ಹೇಳ್ತೀನಿ. ಟೇಸ್ಟ್ ವೈಸ್ ಸಖತ್ತಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಮಗೆ. ಥ್ಯಾಂಕ್ ಯು. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.